ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಈ ದಿನ ನಾವು ಮರಗಳಲ್ಲಿ, ಗಿಡಗಳಲ್ಲಿ ಎಲೆಗಳ ಬಣ್ಣ ಹಸಿರಿನಿಂದ ಕೆಂಪು, ಹಳದಿ, ಕಂದು ಬಣ್ಣವಾಗಿ ಕಡೆಗೆ ಹೇಗೆ ಅವು ಉದುರುತ್ತವೆ ಅನ್ನುವ ವಿಚಾರವನ್ನ ವೈಜ್ಞಾನಿಕವಾಗಿ ತಿಳಿಯುವುದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಕೊಟ್ಟಿರುವ ಚಿತ್ರವನ್ನ ವೀಕ್ಷಣೆ ಮಾಡಿ. ಎಲೆಗಳು ಏಕೆ ಬಣ್ಣ ಬದಲಿಸುತ್ತವೆ? ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ವೈ ಡು ಲೀವ್ಸ್ ಚೇಂಜ್ ಕಲರ್? ವೈಜ್ಞಾನಿಕ ಕಾರಣ ಏನು ಅಂದ್ರೆ ಎಲೆಯಲ್ಲಿರುವ ವರ್ಣದ್ರವ್ಯಗಳು, ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇನ್ ದಿ ಲೀಫ್ ವಿಲ್ ಚೇಂಜ್ ದಿ ಕಲರ್ಸ್. ವೈ? ಹಸಿರು ಬಣ್ಣ ಒಂದೇದು ಎಲೆದು, ಆಮೇಲೆ ಹಳದಿ ಬಣ್ಣವಾಗುತ್ತೆ, ಕೆಂಪು ಅಥವಾ ಕಂದು ಬಣ್ಣವಾಗುತ್ತೆ, ಕಿತ್ತಳೆ ಬಣ್ಣವಾಗುತ್ತೆ, ಕಂದು ಬಣ್ಣವಾಗುತ್ತೆ, ಆಮೇಲೆ ಎಲೆ ಉದುರೋಗುತ್ತೆ. ಏನ್ ಕಾರಣ ಇದಕ್ಕೆ ಅಂದ್ರೆ ಹಸಿರು ಎಲೆಯಲ್ಲಿ ಕ್ಲೋರೋಫಿಲ್ ಜಾಸ್ತಿ ಇರುತ್ತೆ. ಕ್ಲೋರೋಫಿಲ್ ಜೊತೆಗೆ ಬೇರೆ ವರ್ಣ ತಂತುಗಳು ಇರುತ್ತೆ. ಆದರೆ ಹಸಿರು ಬಣ್ಣ ಕ್ಲೋರೋಫಿಲ್ ಜಾಸ್ತಿ ಇರೋದ್ರಿಂದ ಬೇರೆ ಬಣ್ಣಗಳು ಮುಚ್ಚಿ ಹೋಗ್ಬಿಟ್ಟಿರುತ್ತೆ. ಕ್ಲೋರೋಫಿಲ್ ಕಡಿಮೆಯಾದಾಗ ಕ್ಯಾರೋಟಿನಾಯ್ಡ್ ಅಂತಕ್ಕಂಥದ್ದು ಹಳದಿ ಬಣ್ಣ, ಎರಡನೇ ಚಿತ್ರ, ಅದು ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಹಳದಿ ಬಣ್ಣ ಕೆಂಪು ಬಣ್ಣವಾಗಿ ಆಂಥೋಸೈನಿನ್ ಆಗಿ ಹೊರಗೆ ಬರುತ್ತೆ. ಅಂದ್ರೆ ಕಾಣಿಸುತ್ತೆ, ಒಳಗಿರ್ತಕ್ಕಂಥ ಬಣ್ಣ ಹೊರಗೆ ಬರುತ್ತೆ. ಕ್ಲೋರೋಫಿಲ್ ಮತ್ತೆ ಇತರ ವರ್ಣದ್ರವ್ಯಗಳು ಸಾಕಷ್ಟು ನಾಶವಾದಾಗ ಕಂದು ಬಣ್ಣವಾಗುತ್ತೆ, ಆಮೇಲೆ ಎಲೆ ಉದುರುತ್ತೆ. ಇದು ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಒಂದು ಕ್ರಿಯೆ. ಹರಿದ್ರೇಣುಗಳು ಅಥವಾ ಕ್ಲೋರೋಫಿಲ್ ಹೇಗೆ ನಾಶವಾಗುತ್ತೆ ಹರಿತು ಅಂತ ಹೇಳಿದರೆ, ಇಲ್ಲಿ ಚಿತ್ರದಲ್ಲಿ ಒಂದು ಕ್ಲೋರೋಫಿಲ್ ಮಾಲಿಕ್ಯೂಲ್ ಕೊಟ್ಟಿದೆ, ಅಣು ಕೊಟ್ಟಿದೆ. ಆ ಅಣುವಿನಲ್ಲಿರ್ತಕ್ಕಂಥದ್ದು ನೀವು ಗಮನ ಮಾಡಿದರೆ ಒಳಭಾಗದಲ್ಲಿ ಮೆಗ್ನೀಷಿಯಂ ಅಂತಕ್ಕಂಥ ಒಂದು ವಸ್ತು ಇದೆ. ಆ ಮೆಗ್ನೀಷಿಯಂ ಅಂತಕ್ಕಂಥ ಖನಿಜ ಇರಲೇಬೇಕು. ಅದು ನಾಶವಾದಾಗ, ಎಲೆಗೆ ವಯಸ್ಸಾಗ್ತಾ ಬಂದಾಗೆಲ್ಲ ಕ್ಲೋರೋಫಿಲಿನ ಹೊಸ ನಿರ್ಮಾಣ ಕಡಿಮೆ ಆಗ್ತಾ ಬರುತ್ತೆ. ಆಗ ಎಲೆಯಲ್ಲಿರ್ತಕ್ಕಂಥ ಕಿಣ್ವಗಳು, ಎನ್ಸೈಮ್ಸು ಕ್ಲೋರೋಫಿಲ್ ಅಣುವನ್ನ ಒಡೆಯುತ್ತೆ. ಏನಾಗುತ್ತೆ ಒಡೆಯೋದು ಅಂತಂದ್ರೆ ಮಧ್ಯಭಾಗದಲ್ಲಿರ್ತಕ್ಕಂಥ ಮೆಗ್ನೀಷಿಯಂ ಅನ್ನ ಫಸ್ಟ್ ತೆಗೆದುಹಾಕುತ್ತೆ. ಹೇಗೆ ತೆಗೆದುಹಾಕುತ್ತೆ ಅನ್ನೋದು ಬಯೋಕೆಮಿಸ್ಟ್ರಿ, ಜೀವವಿಜ್ಞಾನದಲ್ಲಿ ಕಲ್ತ್ಕೋಬಹುದು ನಾವು. ಕ್ಲೋರೋಫಿಲ್ ಅಣು ಕ್ರಮೇಣವಾಗಿ ವಿಭಜನೆಯಾಗುತ್ತೆ. ಅಂದ್ರೆ ಆ ಅಣುವಿನಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಬನ್, ಹೈಡ್ರೋಜನ್ ಮಾಲಿಕ್ಯೂಲ್ಗಳು ಒಂದೊಂದಾಗಿ ಓಡ್ಕೊಂಡು ಹೋಗುತ್ತೆ. ಆ ರೀತಿ ಆದಾಗ ಕ್ಲೋರೋಫಿಲ್ ಪೂರ್ತಿ ಕಡಿಮೆಯಾಗ್ಬಿಡುತ್ತೆ. ಕ್ಲೋರೋಫಿಲ್ ಕಡಿಮೆಯಾದಾಗ ಒಳಗೆ ಇರ್ತಕ್ಕಂಥ ಇತರೆ ಬಣ್ಣಗಳಾದಂಥ ಹಳದಿ, ಕಿತ್ತಳೆ, ಕೆಂಪು ಇವುಗಳೆಲ್ಲ ಕಾಣಿಸುವುದಕ್ಕೆ ಶುರುವಾಗುತ್ತೆ. ಈ ಚಿತ್ರದಲ್ಲಿ ಒಂದೇ ಮರ ಹಸಿರು ಬಣ್ಣ ಮತ್ತೆ ಕಂದು ಬಣ್ಣವಾಗಿರ್ತಕ್ಕಂಥ ಎಲೆಗಳನ್ನು ತೋರಿಸಿದ್ದೀನಿ. ಅದು ಹೇಗೆ ಅಂತ ನೋಡ್ತಾ ಬಂದರೆ, ಮೊದಲು ತಾಪಮಾನ, ಬಿಸಿಲು ಕಡಿಮೆಯಾದಾಗ ಮತ್ತೆ ಸ್ವಲ್ಪ ಚಳಿ ಜಾಸ್ತಿ ಆದಾಗ ಎಲೆಗಳಲ್ಲಿರ್ತಕ್ಕಂಥ ಹರಿತು ಕಡಿಮೆ ಆಗ್ತಾ ಬಂದು ಕಡೆಗೆ ಅದು ಪೂರ್ತಿ ನಾಶವಾಗಿಬಿಡುತ್ತೆ ಒಳಭಾಗದಲ್ಲಿ. ಆ ಸಮಯದಲ್ಲಿ ದಿನದ ಬೆಳಕು ಕಡಿಮೆ ಆಗ್ತಾ ಬರುತ್ತೆ, ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಬರುತ್ತೆ. ಬಿಸಿಲು ಕಡಿಮೆಯಾದಾಗ ನೀರು ಕಡಿಮೆ ಆಗುತ್ತೆ. ಭೂಮಿಯಲ್ಲಿ ನೀರು ಕಡಿಮೆ ಆದಾಗ ಸಸ್ಯಗಳಿಗೆ ನೀರು ಸಿಗೋದಿಲ್ಲ. ಆಗ ಎಲೆಗಳ ಬಣ್ಣ ಬದಲಾವಣೆ ಆಗೋದಕ್ಕೆ ಕಾರಣ ಎಲೆಗಳಿಗೆ ವಯಸ್ಸಾಗಿರುತ್ತೆ ಅಷ್ಟೊತ್ತಿಗೆ. ಅದಕ್ಕೆ ಸೆನ್ಸೆನಿನ್ ಅಂತ ಕರೀತಾರೆ. ಖನಿಜಗಳ ಸಿಗೋದು ಕಡಿಮೆ ಆಗುತ್ತೆ. ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಸಿಯಮು, ಮೆಗ್ನೀಷಿಯಂ ಕಡಿಮೆ ಆಗುತ್ತೆ. ಒತ್ತಡಗಳು ಜಾಸ್ತಿ ಆಗುತ್ತೆ, ರೋಗಾಣುಗಳು ಬರ್ಬೋದು, ಮಣ್ಣು ಒಣಗುತ್ತೆ. ಹೀಗಾಗಿ ಎಲೆಗಳು ಹಸಿರು ಬಣ್ಣದಿಂದ ಪೂರ್ತಿಯಾಗಿ
ಕಂದು ಬಣ್ಣ ಇವೆಲ್ಲ ಆಗೋದು 1, 2, 3 ದಿನಗಳಲ್ಲಾಗುತ್ತೆ. ನೀವು ನೋಡಿರ್ಬೋದು ಅರಳಿ ಮರ, ಈ ರೀತಿ ಮರಗಳನ್ನು ನೋಡಿದಾಗ ಎಲೆಗಳ ಬಣ್ಣ ಬದಲಾವಣೆಯಾಗಿ ಎಲ್ಲಾ ಎಲೆಗಳು ಉದುರೋಗ್ಬಿಡುತ್ತೆ. ಸಾರಾಂಶವನ್ನು ಹೇಳಬೇಕು ಅಂದ್ರೆ ಕ್ಲೋರೋಫಿಲ್ ತಯಾರಿಕೆ ನಿಲ್ಲುವುದು, ಕಿಣ್ವಗಳಿಂದ ಎಲೆಗಳು ಕ್ಲೋರೋಫಿಲ್ ವಿಭಜನೆಯಾಗುತ್ತೆ, ಹಸಿರು ಬಣ್ಣ ಹೋಗಿ ಎಲೆಯಲ್ಲಿರುವ ಇತರ ಬಣ್ಣಗಳು ಕಾಣಿಸುವುದಕ್ಕೆ ಶುರುವಾಗುತ್ತೆ. ಆಗ ಎಲೆ ಹಳದಿ, ಕೆಂಪು, ಕಂದು ಬಣ್ಣವಾಗುತ್ತೆ, ಕಡೆಗೆ ಉದುರು ಹೋಗುತ್ತೆ. ಈ ಒಂದು ವಿಡಿಯೋವಿನ ಕಾನ್ಸೆಪ್ಟು, ಕಂಟೆಂಟು, ಡಿಸೈನು, ವಾಯ್ಸು CG ನಾಗರಾಜ ನಾನು. ಸೈಂಟಿಫಿಕ್ ರೆಫರೆನ್ಸಸ್ ChatGPT ಓಪನ್ ಎಯಿಂದ ತಗೊಂಡಿದ್ದೀನಿ. ಇಮೇಜಸ್ ಅನ್ನ ನನಗೋಸ್ಕರ ಈ ಒಂದು ಚಿತ್ರೀಕರಣಕ್ಕೋಸ್ಕರ AI ಇಂದ ಅದು ಪ್ರಿಪೇರ್ ಮಾಡಿಸಿದ್ದೀನಿ. ವಿಡಿಯೋ ಸೋಲಿ ಫಾರ್ ಎಜುಕೇಶನಲ್ ಪರ್ಪಸ್. ಮತ್ತೆ ನನ್ನ ಯೂಟ್ಯೂಬು @ನಾಗರಾಜ ಚಿತ್ರದುರ್ಗ 1938 ಅಂತ. ಈ ಚಾನೆಲ್ ಇರ್ತಕ್ಕಂಥ ವಿಷಯಗಳು ಪರೀಕ್ಷೆಗೋಸ್ಕರ ಅಲ್ಲ, ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ನೀವು ಇದನ್ನು ಓದಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜ್ಞಾನ ಬೆಳೆಯಬಹುದು. ಆದರೆ ಪರೀಕ್ಷೆಗೆ ಹೆಲ್ಪ್ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.